ಪ್ರತಿಷ್ಠಾನಪುರ ಎಂಬ ಗ್ರಾಮದಲ್ಲಿ ಕೌಶಿಕ ಎಂಬ ಬ್ರಾಹ್ಮಣ ಇದ್ದ. ಆತ ಉತ್ತಮ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ತನ್ನ ತಂದೆ ತಾಯಿ ಮತ್ತು ಗುರು ಹಿರಿಯರ ಮಾತನ್ನು ಕೇಳುತ್ತಿರಲಿಲ್ಲ. ಕೌಶಿಕನಿಗೆ ಜೂಜಾಟ ಹಾಗೂ ಮದ್ಯಪಾನದಂತಹ ಚಟವೂ ಇತ್ತು. ಅದರಲ್ಲೂ ವೇಶ್ಯೆಯರ ಸಹವಾಸ ಮಾಡಿ ತನ್ನ ಕುಟುಂಬದ ಮರ್ಯಾದೆಯನ್ನು ಕಳೆಯುತ್ತಿದ್ದನು. ಕೌಶಿಕನ ತಂದೆ ತಾಯಿ ಇಬ್ಬರು ಸುಸಂಸ್ಕೃತ ದಂಪತಿಗಳಾಗಿದ್ದರು. ಇವರು ವಿಷ್ಣುವಿನ ಭಕ್ತರೂ ಆಗಿದ್ದರು. ಹಾಗಾಗಿ ಇವರ ಮನೆಯಲ್ಲಿ ಯಾವಾಗಲೂ ಹರಿನಾಮ ಭಜನೆ ಮಾಡುತ್ತಿದ್ದರು. ಕೌಶಿಕ ಎಷ್ಟೇ ನೀಚನಾಗಿದ್ದರೂ ಅವನಲ್ಲಿ ಒಂದು ಒಳ್ಳೆ ಗುಣವಿತ್ತು. ಅವನ ಮನೆಯಲ್ಲಿ ಅವನ ತಂದೆ ತಾಯಿ ಯಾವಾಗಲೂ ಭಜನೆ ಹರಿನಾಮ ಮಾಡುತ್ತಿದ್ದರಿಂದ ಕೌಶಿಕನಿಗೂ ಚಿಕ್ಕಂದಿನಿಂದಲೂ ಓಂ ನಮೋ ನಾರಾಯಣ ಎಂಬ ಹರಿನಾಮ ಬಾಯ್ಪಾಠವಾಗಿತ್ತು. ಕೌಶಿಕನ ತಂದೆ ತಾಯಿ ತಮ್ಮ ಮಗನಿಗೆ ಮದುವೆ ಮಾಡಿದ ಮೇಲಾದರೂ ಸರಿಯಾಗಬಹುದು ಎಂಬ ಕಾರಣಕ್ಕೆ ಆತನಿಗೆ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಕೌಶಿಕ ಎಷ್ಟೇ ಕೆಟ್ಟವನಾದರೂ ಕೂಡ ಆತ ಓಂ ನಮೋ ನಾರಾಯಣ ಅಂತ ಹರಿನಾಮ ಜಪಿಸುತ್ತಿದ್ದ ಎಂಬ ಒಂದೇ ಒಂದು ಒಳ್ಳೆ ಗುಣದ ಕಾರಣಕ್ಕಾಗಿಯೋ ಏನೋ ಸುಮತಿ ಎಂಬ ಸದ್ಗುಣಶೀಲ ಹುಡುಗಿ ಹೆಂಡತಿಯಾಗಿ ಬಂದಳು. ಮದುವೆಯಾದ ಮೇಲೆ ಸುಮತಿಯು ಗಂಡನನ್ನು ದೇವರಂತೆ ತಿಳಿದು ಸೇವೆಗಳನ್ನು ಮಾಡುತ್ತಿದ್ದಳು. ಆದರೆ ಮದುವೆಯ ನಂತರವೂ ಕೂಡ ಕೌಶಿಕನು ತನ್ನ ದುರ್ಬುದ್ಧಿ ಬಿಡಲಿಲ್ಲ. ಮದ್ಯಪಾನ ಮಾಡುವುದು, ಜೂಜಾಟ ಆಡುವುದಲ್ಲದೆ ಸುಮತಿ ಅಂತ ಒಳ್ಳೆ ಹೆಂಡತಿ ಇದ್ದರೂ ಕೂಡ ಕೌಶಿಕನು ವೇಶ್ಯೆಯರ ಮನೆಗೆ ಹೋಗುವುದನ್ನು ನಿಲ್ಲಿಸಲಿಲ್ಲ. ಗಂಡನ ಎಲ್ಲ ಕೆಟ್ಟ ಗುಣಗಳನ್ನು ನೋಡಿಯೂ ಸಹ ಸುಮತಿಯು ಗಂಡನಿಗೆ ಬೈಯುತ್ತಿರಲಿಲ್ಲ, ಒಂದು ಮಾತು ಕೂಡ ಹೇಳುತ್ತಿರಲಿಲ್ಲ. ಕೌಶಿಕನ ತಂದೆ ತಾಯಿ ಮಗನನ್ನು ಒಳ್ಳೆ ದಾರಿಗೆ ತರುವುದಕ್ಕೆ ಆಗದೆ, ಸೊಸೆಯ ಕಣ್ಣೀರು ನೋಡಲಾಗದೆ ಆ ಕೊರಗಿನಲ್ಲೇ ಒಂದು ದಿನ ಇಹಲೋಕ ತ್ಯಜಿಸಿದರು. ಈಗ ಮನೆಯಲ್ಲಿ ಉಳಿದಿದ್ದು ಕೌಶಿಕ ಹಾಗೂ ಸುಮತಿ ಇಬ್ಬರೇ. ಈಗಂತೂ ಹೇಳೋರು ಕೇಳೋರು ಇಲ್ಲದೆ ಇನ್ನಷ್ಟು ಸರಾಯಿ ಕುಡಿದು ವೇಶ್ಯಾವಾಟಿಕೆಯಲ್ಲಿಯೇ ಮುಳುಗುತ್ತಿದ್ದ. ಕೌಶಿಕನ ಈ ಕೆಟ್ಟ ದುರ್ಬುದ್ಧಿಯ ಪರಿಣಾಮ ಹಾಗೂ ಅವನು ಮಾಡಿದ ಪಾಪಕರ್ಮಗಳಿಗೆ ತಕ್ಕಂತೆ ಆತನಿಗೆ ಕುಷ್ಠರೋಗ ಬರುತ್ತದೆ. ಇವನಿಗೆ ಕುಷ್ಠರೋಗ ಬಂದಿದ್ದು ಪ್ರತಿಷ್ಠಾನಪುರ ಗ್ರಾಮದ ಜನರಿಗೆ ಗೊತ್ತಾಗಿ ಎಲ್ಲ ಜನರು ಸೇರಿ ಕೌಶಿಕನ ಜೊತೆಗೆ ಸುಮತಿಯನ್ನೂ ಕೂಡ ಗ್ರಾಮದಿಂದ ಹೊರಗೆ ಹಾಕುತ್ತಾರೆ. ಬೇರೆ ದಾರಿ ಇಲ್ಲದೆ ಸುಮತಿಯು ತನ್ನ ಗಂಡನನ್ನು ಕರೆದುಕೊಂಡು ಊರಿನ ಆಚೆ ಇರುವ ಸ್ಮಶಾನದ ಬಳಿ ಒಂದು ಗುಡಿಸಲು ಕಟ್ಟಿಕೊಂಡು ಅಲ್ಲೇ ಇರಲು ಆರಂಭಿಸುತ್ತಾಳೆ. ಸುಮತಿ ದಿನ ಬೆಳಿಗ್ಗೆ ಬೇಗ ಎದ್ದು ಗಂಡನನ್ನು ಎಬ್ಬಿಸಿ ಅವನಿಗೆ ಸ್ನಾನ ಮಾಡಿಸಿ ಆತನ ದೇಹಕ್ಕಾದ ಕುಷ್ಠರೋಗ ಗಾಯಗಳಿಗೆ ಔಷಧ ಉಪಚಾರವನ್ನು ಮಾಡಿ ತಿಂಡಿ ಕೊಟ್ಟು ಗುಡಿಸಲಿನ ಜಗಲಿ ಮೇಲೆ ಕುಳಿಸಿ ತಾನು ಊರಿನಲ್ಲಿ ಇರುವ ಮನೆಗಳಲ್ಲಿ ಕೆಲಸ ಮಾಡಲು ಹೋಗುತ್ತಿದ್ದಳು. ಅಲ್ಲಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಅಡುಗೆ ಕೆಲಸ ಮಾಡಿ ಅಲ್ಪ ಸ್ವಲ್ಪ ಹಣ ಗಳಿಸುತ್ತಿದ್ದಳು. ಪ್ರತಿಷ್ಠಾನಪುರದ ಗ್ರಾಮದ ಜನರಿಗೆ ಸುಮತಿಯ ಒಳ್ಳೆ ಗುಣದ ಬಗ್ಗೆ ಗೊತ್ತಿತ್ತು. ಕೌಶಿಕ ಒಬ್ಬ ನೀಚ ದುಷ್ಟ ವ್ಯಕ್ತಿಯಾಗಿದ್ದರೂ ಅವನ ಹೆಂಡತಿ ಸುಮತಿಯು ಒಳ್ಳೆ ಹೆಂಗಸು ಎಂದು ಎಲ್ಲರಿಗೂ ಗೊತ್ತಿತ್ತು. ಹಾಗಾಗಿ ಊರಿನ ಜನರು ಕರುಣೆಯಿಂದ ಹಳೆಯ ಬಟ್ಟೆಗಳನ್ನು ಹಾಗೂ ಊಟ ರೊಟ್ಟಿಯನ್ನು ಸುಮತಿಗೆ ಕೊಡುತ್ತಿದ್ದರು. ಸುಮತಿಯು ಆ ಬಟ್ಟೆ ಊಟವನ್ನು ಹೊತ್ತುಕೊಂಡು ಸ್ಮಶಾನದ ಬಳಿ ಇರುವ ತನ್ನ ಗುಡಿಸಲಿಗೆ ತಂದು ಮೊದಲು ಆ ಊಟವನ್ನು ಗಂಡನಿಗೆ ತಿನ್ನಿಸಿ ನಂತರ ತಾನು ತಿನ್ನುತ್ತಿದ್ದಳು. ಸುಮತಿಯ ಈ ಪತಿಭಕ್ತಿಯನ್ನು ನೋಡಿ ದೇವಾನುದೇವತೆಗಳೇ ಆಶ್ಚರ್ಯಪಡುತ್ತಿದ್ದರಂತೆ. ಆದರೆ ಕೌಶಿಕನು ಮಾತ್ರ ತನ್ನ ದುರ್ಬುದ್ಧಿ ಬಿಡಲಿಲ್ಲ. ದಿನವೂ ಸುಮತಿಗೆ ಚುಚ್ಚು ಮಾತುಗಳಿಂದ ಕೆಟ್ಟದಾಗಿ ಬೈಯುತ್ತಿದ್ದ. ನಿನ್ನಿಂದಲೇ ನನಗೆ ಈ ಕುಷ್ಠರೋಗ ಬಂತು ಅಂತ ಚುಚ್ಚು ಮಾತುಗಳಿಂದ ನಿಂದನೆ ಮಾಡುತ್ತಿದ್ದ. ಕೌಶಿಕನಿಗೆ ತನ್ನಿಂದ ಸುಮತಿ ಜೀವನ ಹಾಳಾಯಿತೆಂಬ ಪಶ್ಚಾತ್ತಾಪ ಭಾವನೆಯಿಂದಾಗಿ ಚುಚ್ಚು ಮಾತುಗಳಿಂದ ಬೈದರೆ ಸುಮತಿ ತನ್ನನ್ನು ಬಿಟ್ಟು ಹೋಗಿ ಎಲ್ಲಾದರೂ ಸುಖವಾಗಿ ಜೀವನ ಮಾಡುತ್ತಾಳೆ ಎಂದು ಕೌಶಿಕ ಅಂದುಕೊಂಡು ಈ ರೀತಿಯಾಗಿ ವರ್ತಿಸುತ್ತಿದ್ದನು. ಆದರೆ ಆತ ಎಷ್ಟೇ ಬೈದರೂ ಕೂಡ ಸುಮತಿ ಮಾತ್ರ ಏನೆಂದೂ ಹೇಳಿಕೊಳ್ಳುತ್ತಿರಲಿಲ್ಲ. ನಿಮ್ಮ ಸೇವೆ ಮಾಡಲು ಆ ವಿಷ್ಣುವೇ ನನ್ನನ್ನು ನೇಮಿಸಿದ್ದಾನೆ ಎಂದು ತಿಳಿಯಿರಿ ಎನ್ನುತ್ತಿದ್ದಳು. ಒಂದು ದಿನ ಪ್ರತಿಷ್ಠಾನಪುರದ ಹತ್ತಿರವಿರುವ ರಾಜರ ಅರಮನೆಯಲ್ಲಿ ಕಳ್ಳತನವಾಗುತ್ತದೆ. ಕಳ್ಳರು ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಮೂಟೆ ಕಟ್ಟಿಕೊಂಡು ಹೋಗುತ್ತಿರುವಾಗ ರಾಜರ ಸೈನಿಕರು ಅವರನ್ನು ನೋಡಿ ಕಳ್ಳರೆಂದು ಅಟ್ಟಿಸಿಕೊಂಡು ಬಂದರು. ಕಳ್ಳರು ಕೂಡಲೇ ಬೆಲೆ ಬಾಳುವ ವಸ್ತು ಇರುವ ಮೂಟೆಯನ್ನು ಗ್ರಾಮದ ಆಚೆ ಇರುವ ಮಾಂಡವ್ಯ ಮುನಿಗಳ ಆಶ್ರಮದ ಒಳಗೆ ಹೋಗಿ ಆ ಬೆಲೆ ಬಾಳುವ ವಸ್ತುಗಳನ್ನು ಅಲ್ಲಿ ಬಚ್ಚಿಟ್ಟರು. ಹಾಗೆ ತಾವು ಕೂಡ ಅಲ್ಲೇ ಅಡಗಿಕೊಂಡರು. ತನ್ನ ಆಶ್ರಮದ ಒಳಗೆ ಕಳ್ಳರು ಅರಮನೆಯ ಬೆಲೆ ಬಾಳುವ ವಸ್ತುವನ್ನು ಕದ್ದು ತಂದು ಇಟ್ಟು ಕಳ್ಳರು ಕೂಡ ಅಲ್ಲೇ ಅಡಗಿಕೊಂಡಿದ್ದಾರೆ ಎಂದು ಮಾಂಡವ್ಯ ಮುನಿಗಳಿಗೆ ಗೊತ್ತಾಗುತ್ತದೆ. ಆದರೆ ಕಠಿಣವಾದ ಮೌನವ್ರತ ಆಚರಣೆಯಲ್ಲಿ ಇದ್ದುದರಿಂದ ಅವರು ಕಳ್ಳರಿಗೆ ಏನೂ ಹೇಳದೆ ತಮ್ಮ ಪಾಡಿಗೆ ತಾವು ಮೌನವ್ರತ ಆಚರಣೆ ಮಾಡುತ್ತಿರುತ್ತಾರೆ. ಕಳ್ಳರನ್ನು ಹುಡುಕುತ್ತಾ ಅರಮನೆಯ ಸೈನಿಕರು ಆಶ್ರಮದ ಬಳಿಗೆ ಬರುತ್ತಾರೆ. ಅಲ್ಲಿಯೇ ಅಡಗಿಕೊಂಡ ಕಳ್ಳರನ್ನು ಬಂಧಿಸುತ್ತಾರೆ. ಹಾಗೆ ಮಾಂಡವ್ಯ ಮುನಿಗಳು ಕೂಡ ಸುಮ್ಮನೆ ಕುಳಿತಿರುವುದನ್ನು ನೋಡಿ ಇವರು ಕೂಡ ಕಳ್ಳರಿಗೆ ಸಹಾಯ ಮಾಡುತ್ತಿದ್ದಾರೆ ಎಂದು ಅಪಾರ್ಥ ಮಾಡಿಕೊಂಡು ಸೈನಿಕರು ಕಳ್ಳರ ಜೊತೆಗೆ ಮಾಂಡವ್ಯ ಮುನಿಗಳನ್ನು ಕೂಡ ಅರಮನೆಗೆ ಎಳೆದುಕೊಂಡು ಹೋಗುತ್ತಾರೆ. ರಾಜನ ಎದುರು ಕಳ್ಳರನ್ನು ಹಾಗೂ ಮಾಂಡವ್ಯ ಮುನಿಗಳನ್ನು ಸೈನಿಕರು ತಂದು ನಿಲ್ಲಿಸಿದರು. ಆದರೆ ಮಾಂಡವ್ಯ ಮುನಿಗಳು ಮೌನವ್ರತ ಆಚರಣೆ ಮಾಡುತ್ತಿದ್ದ ಕಾರಣ ತಾನು ಕಳ್ಳ ಅಲ್ಲ ಎಂದು ಹೇಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಮುನಿವೇಷ ಧರಿಸಿ ಕಳ್ಳತನ ಮಾಡುತ್ತೀಯಾ ಎಂದು ಕೋಪದಲ್ಲಿ ರಾಜನು ಮಾಂಡವ್ಯ ಮುನಿಗೂ ಹಾಗೂ ಕಳ್ಳರಿಗೂ ಕಠಿಣ ಶಿಕ್ಷೆ ಕೊಡುತ್ತಾರೆ.
ಆ ಶಿಕ್ಷೆ ಏನೆಂದರೆ ತ್ರಿಶೂಲವನ್ನು ನೆಲಕ್ಕೆ ಹುಗಿದು ಅದರ ಮೇಲೆ ಮಾಂಡವ್ಯ ಮುನಿಗಳನ್ನು ಹಾಗೂ ಕಳ್ಳರನ್ನು ಕೂರಿಸಿದರು. ಒಂದೊಂದು ತ್ರಿಶೂಲದ ಮೇಲೆ ಒಬ್ಬೊಬ್ಬರನ್ನು ಕೂರಿಸಿದರು. ನೋವಿನಿಂದ ಮಾಂಡವ್ಯ ಮುನಿಗಳು ನರಳುತ್ತಿದ್ದರು. ರಾತ್ರಿ ಕಳೆದು ಬೆಳಿಗ್ಗೆ ಆಯಿತು. ಎಂದಿನಂತೆ ಸುಮತಿಯು ತನ್ನ ಗಂಡನಿಗೆ ಔಷಧಿ ಹಚ್ಚಿ ತಿಂಡಿ ಕೊಟ್ಟು ಮನೆಯ ಜಗಲಿಯ ಮೇಲೆ ಕೂರಿಸಿ ತಾನು ಮನೆಯ ಕೆಲಸಕ್ಕೆ ಹೋದಳು. ಸುಮತಿ ಕೆಲಸಕ್ಕೆ ಹೋದ ಮೇಲೆ ಕೌಶಿಕನು ಜಗಲು ಮೇಲೆ ಕುಳಿತು ತನ್ನ ಹೆಂಡತಿ ನನ್ನಂತಹ ಕುಷ್ಠರೋಗಿಯನ್ನು ಕಟ್ಟಿಕೊಂಡು ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾಳೆ, ಹೇಗಾದರೂ ಮಾಡಿ ಇವಳಿಗೆ ನ್ಯಾಯ ಕೊಡಿಸಬೇಕು ಎಂದು ಯೋಚನೆ ಮಾಡುತ್ತಾನೆ. ಹಾಗೆ ಅವನು ಯೋಚಿಸುತ್ತಾ ಕುಳಿತಾಗ ಅವನ ಗುಡಿಸಲಿನ ಎದುರು ದಾರಿಯಲ್ಲಿ ಒಂದು ಪಲ್ಲಕ್ಕಿ ಹೋಗುತ್ತಾ ಇರುತ್ತದೆ. ಆ ಪಲ್ಲಕ್ಕಿ ಒಳಗೆ ಒಬ್ಬಳು ಮಹಿಳೆ ಇರುತ್ತಾಳೆ. ಅವನು ನೋಡಿದ ಕೂಡಲೇ ಅವಳೊಬ್ಬಳು ವೇಶ್ಯೆ ಎಂದು ಕೌಶಿಕನಿಗೆ ಅರ್ಥವಾಗುತ್ತದೆ. ಕೌಶಿಕನು ಸುಮತಿಯನ್ನು ಉದ್ಧಾರ ಮಾಡಲು ಒಂದು ಉಪಾಯ ಮಾಡುತ್ತಾನೆ. ಮನೆ ಕೆಲಸ ಮುಗಿಸಿ ಸಂಜೆ ಗಂಡನಿಗೆ ಊಟ ಕೊಡಲು ಸುಮತಿ ಗುಡಿಸಲಿಗೆ ಬರುತ್ತಾಳೆ. ಆದರೆ ಕೌಶಿಕ ಊಟ ನೀರು ಏನೂ ಬೇಡ ಎಂದು ಹಠ ಮಾಡುತ್ತಾನೆ. ಊಟ ನಿರಾಕರಿಸಲು ಕಾರಣ ಏನೆಂದು ಸುಮತಿ ಕೇಳುತ್ತಾಳೆ. ಆಗ ಕೌಶಿಕನು, ನಾನು ಇವತ್ತು ನಮ್ಮ ಗುಡಿಸಲಿನ ಎದುರು ಒಂದು ಪಲ್ಲಕ್ಕಿಯಲ್ಲಿ ಒಬ್ಬಳು ವೇಶ್ಯೆಯನ್ನು ನೋಡಿದ್ದೇನೆ. ಅವಳನ್ನು ನೋಡಿದ ಮೇಲೆ ನನಗೆ ಅವಳ ಮೇಲೆ ಮನಸ್ಸಾಗಿದೆ. ನಾನು ಅವಳ ಜೊತೆ ಒಂದು ರಾತ್ರಿ ಕಳೆಯಬೇಕು ಎಂದನು. ಈಗ ಸಂಜೆಯಾಗಿದೆ. ರಾತ್ರಿಯಾಗುವಷ್ಟರಲ್ಲಿ ನಾನು ಆ ವೇಶ್ಯೆಯ ಜೊತೆ ಕಳೆಯಬೇಕು. ಇವತ್ತೇನಾದರೂ ಅವಳ ಜೊತೆ ಇರಲು ಸಾಧ್ಯವಾಗಲಿಲ್ಲ ಎಂದರೆ ನಾನು ನಾಳೆ ಸೂರ್ಯೋದಯದ ಒಳಗೆ ಸತ್ತು ಹೋಗುತ್ತೇನೆ ಎಂದು ಹೇಳುತ್ತಾನೆ. ನನ್ನನ್ನು ವೇಶ್ಯೆಯ ಮನೆಗೆ ಕರೆದುಕೊಂಡು ಹೋಗಲು ಹೇಳಿದರೆ ನನ್ನ ಮಾತು ಕೇಳಿ ಅಸಹ್ಯಗೊಂಡು ನನ್ನನ್ನು ಬಿಟ್ಟು ಸುಮತಿಯು ಬೇರೆ ಕಡೆ ಹೋಗಿ ಸುಖವಾಗಿ ಜೀವನ ಮಾಡುತ್ತಾಳೆ ಎಂದುಕೊಂಡಿದ್ದ ಕೌಶಿಕ. ಆದರೆ ಆತನ ಆ ಆಸೆಯನ್ನು ಕೇಳಿ ಸುಮತಿಯು ಸ್ವಲ್ಪವೂ ಕೂಡ ಅಸಹ್ಯ ಪಡಲಿಲ್ಲ. ರಾತ್ರಿಯಾದ ಕೂಡಲೇ ಸುಮತಿಯು ತನ್ನ ಗಂಡನನ್ನು ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ಅಲಂಕಾರ ಮಾಡಿದಳು. ಕೌಶಿಕನಿಗೆ ಕುಷ್ಠರೋಗದಿಂದಾಗಿ ನಡೆಯಲು ಆಗುತ್ತಿರಲಿಲ್ಲ. ಹಾಗಾಗಿ ಆತನನ್ನು ಎತ್ತಿಕೊಂಡು ಒಂದು ಬುಟ್ಟಿ ಒಳಗೆ ಕೂರಿಸಿ ಆ ಬುಟ್ಟಿಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಸುಮತಿಯು ವೇಶ್ಯೆ ಮನೆಗೆ ಹೋಗಲು ಸಿದ್ಧಳಾದಳು. ಆಗ ಅವಳ ಗಂಡ, ಈಗಲೂ ನಿನಗೆ ನನ್ನ ಮೇಲೆ ಕೋಪ ಬರುತ್ತಿಲ್ಲವೇ? ನನ್ನನ್ನು ನೋಡಿ ಅಸಹ್ಯವಾಗುತ್ತಿಲ್ಲವೇ ಎಂದು ಕೇಳುತ್ತಾನೆ. ಸುಮತಿಯು ಅವನ ಮಾತಿಗೆ ಏನೂ ಉತ್ತರ ಕೊಡದೆ ನಡೆಯುತ್ತಾ ಇರ್ತಾಳೆ. ನಾನು ಇಷ್ಟು ಮಾತಾಡುತ್ತಾ ಇದ್ದರೂ ನಿನಗೆ ಉತ್ತರ ಕೊಡಬೇಕು ಅಂತ ಅನಿಸುತ್ತಿಲ್ಲವಾ? ನೀನು ನಿಜವಾಗ್ಲೂ ನನ್ನನ್ನು ವೇಶ್ಯೆಯ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ, ಅಥವಾ ನಿನಗೆ ಯಾರಾದರೂ ಗಿರಾಕಿ ಸಿಗುತ್ತಾರೆ ಎಂದು ಬರುತ್ತಿದೆಯೋ ಎಂದು ತುಂಬ ಕೀಳಾಗಿ ಮಾತನಾಡುತ್ತಾನೆ. ಕೌಶಿಕನು ಏನೇ ಅಂದರೂ ಅದಕ್ಕೆ ಸುಮತಿಯು ಉತ್ತರ ಕೊಡದೆ ಇದ್ದುದು ನೋಡಿ ಕೌಶಿಕನಿಗೆ ಕೋಪ ಬಂದು ಬುಟ್ಟಿಯಿಂದ ಕೆಳಗೆ ಇಳಿಯಲು ಕಾಲು ಹೊರಗೆ ಹಾಕುತ್ತಾನೆ. ದಾರಿಯಲ್ಲಿ ಅಲ್ಲೇ ತ್ರಿಶೂಲದ ಮೇಲೆ ಕುಳಿತು ಶಿಕ್ಷೆ ಅನುಭವಿಸುತ್ತಿದ್ದ ಮುನಿಗಳಿಗೆ ಕೌಶಿಕನ ಕಾಲು ತಗುಲುತ್ತದೆ. ಮೊದಲೇ ತ್ರಿಶೂಲದ ಮೇಲೆ ಕುಳಿತು ನೋವು ಪಡುತ್ತಿದ್ದ ಮಾಂಡವ್ಯ ಮುನಿಗಳಿಗೆ ಕೋಪ ಇತ್ತು. ಈಗ ಕೌಶಿಕನ ಕಾಲು ತಗಲಿ ಇನ್ನಷ್ಟು ಕೋಪ ಬಂದು ಕೌಶಿಕನಿಗೆ ಶಾಪ ಕೊಡುತ್ತಾರೆ. ಯಾವ ವ್ಯಕ್ತಿಯ ಕಾಲು ನನ್ನ ದೇಹಕ್ಕೆ ತಾಗಿದೆಯೋ ಆ ವ್ಯಕ್ತಿ ತಲೆ ನಾಳೆ ಸೂರ್ಯೋದಯಕ್ಕೂ ಮುನ್ನವೇ 1000 ಚೂರುಗಳಾಗಿ ಹೋಗಲಿ ಎಂದು ಶಾಪ ಕೊಟ್ಟರು. ತನ್ನ ಗಂಡನಿಗೆ ಶಾಪ ಕೊಟ್ಟಿದ್ದು ಕೇಳಿದ ಸುಮತಿಯು ತಾನೂ ಕೂಡ ನಾಳೆ ಸೂರ್ಯದೇವ ಉದಯಿಸದೇ ಇರಲಿ ಎಂದು ಮರುಶಾಪವನ್ನು ಹಾಕುತ್ತಾಳೆ. ಪತಿವ್ರತೆಯಾದ ಸುಮತಿಯ ಶಾಪಕ್ಕೆ ಹೆದರಿದ ಸೂರ್ಯದೇವರು ಉದಯಿಸಲೇ ಇಲ್ಲ. ಸೂರ್ಯ ಉದಯದೇ ಇರುವ ಕಾರಣ ಜಗತ್ತಿನಲ್ಲಿ ಕೇವಲ ಕತ್ತಲು ಆವರಿಸಿತ್ತು. ದೇವತೆಗಳು ಸುಮತಿಯ ಬಳಿ ಬಂದು ಶಾಪವನ್ನು ಹಿಂದಕ್ಕೆ ಪಡೆದುಕೋ ಅಂದರು. ಸುಮತಿಯು ಯಾರ ಮಾತನ್ನು ಕೇಳಲಿಲ್ಲ. ದೇವತೆಗಳೇ, ನಾನು ನನ್ನ ಶಾಪವನ್ನು ಹಿಂದಕ್ಕೆ ಪಡೆಯಬೇಕೆಂದರೆ ಮೊದಲು ಆ ಮುನಿಯ ಶಾಪವನ್ನು ಹಿಂದಕ್ಕೆ ಪಡೆಯಿರಿ ಎಂದು ಸುಮತಿ ಹೇಳುತ್ತಾಳೆ. ಆಗ ಇಂದ್ರದೇವನು ಬಂದು, ಇಲ್ಲ ತಾಯಿ, ಮುನಿಗಳ ಶಾಪವನ್ನು ಹಿಂದಕ್ಕೆ ಪಡೆಯಲು ಆ ವಿಷ್ಣುವಿಗೂ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಶಾಪವನ್ನು ಅನುಭವಿಸಲೇಬೇಕು, ಹಾಗಾಗಿ ನೀನು ನಮ್ಮನ್ನು ಕರುಣಿಸಬೇಕು ಎಂದರು. ಸುಮತಿಯು ಈ ಮಾತನ್ನು ಕೇಳುವುದಿಲ್ಲ. ನನ್ನ ಗಂಡನ ಪ್ರಾಣವನ್ನು ಉಳಿಸಲು ಸಾಧ್ಯವಾಗದ ನೀವು ದೇವತೆಗಳ ಈ 3 ಲೋಕಗಳು ಈ ಜಗತ್ತು ಇದ್ದರೆಷ್ಟು ಬಿಟ್ಟರೆಷ್ಟು ಎಂದು ಹೇಳುತ್ತಾಳೆ. ಇದರಿಂದ ಏನೂ ಮಾಡಲು ಸಾಧ್ಯವಾಗದೆ ದೇವತೆಗಳು ಬ್ರಹ್ಮದೇವನ ಬಳಿ ಬರುತ್ತಾರೆ. ಪತಿವ್ರತೆಯ ಶಾಪ ತುಂಬ ಶಕ್ತಿಶಾಲಿಯಾಗಿದ್ದು ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಪತಿವ್ರತೆಯ ಶಾಪದಿಂದ ಲೋಕಗಳನ್ನು ಕಾಪಾಡುವ ಶಕ್ತಿ ಕೇವಲ ಮತ್ತೊಬ್ಬ ಪತಿವ್ರತೆಗೆ ಮಾತ್ರ ಸಾಧ್ಯ. ಹಾಗಾಗಿ ನೀವೆಲ್ಲ ಮಹಾಪತಿವ್ರತೆಯಾದ ಅನಸೂಯ ದೇವಿ ಬಳಿಗೆ ಹೋಗಿ ಅವರೇ ನಿಮಗೆ ಸಹಾಯ ಮಾಡುತ್ತಾರೆ ಎಂದು ಬ್ರಹ್ಮದೇವರು ಹೇಳುತ್ತಾರೆ. ಎಲ್ಲ ದೇವತೆಗಳು ಅನಸೂಯ ದೇವಿಯ ಬಳಿಗೆ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಳ್ಳುತ್ತಾರೆ. ಅನಸೂಯಳು ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ. ನಂತರ ಅನಸೂಯ ದೇವಿ ಸುಮತಿಯ ಬಳಿಗೆ ಬಂದು, ಅಮ್ಮ ಸುಮತಿ, ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತದೆ. ಆದರೆ ನಿನ್ನ ಶಾಪದಿಂದ ಇಡೀ ಲೋಕವೇ ಕತ್ತಲಿನಲ್ಲಿ ಮುಳುಗಿದೆ. ನಿನಗೆ ನಾನಿದ್ದೇನೆ. ನನ್ನನ್ನು ನಂಬಿ ನಿನ್ನ ಶಾಪವನ್ನು ಹಿಂದಕ್ಕೆ ಪಡೆದುಕೊಂಡು ಲೋಕಕ್ಕೆ ಶಾಂತಿ ಅನುಗ್ರಹಿಸು ಎಂದು ಅನಸೂಯ ಕೇಳಿಕೊಂಡಳು. ಆಗ ಸುಮತಿಯು,
ಅಮ್ಮ ಅನಸೂಯ ದೇವಿ, ನೀವು ನನಗೆ ತಾಯಿ ಇದ್ದ ಹಾಗೆ. ನನ್ನ ಸೌಭಾಗ್ಯವನ್ನು ಕಾಪಾಡುವ ಶಕ್ತಿ ನಿಮಗೆ ಮಾತ್ರ ಇದೆ. ನಿಮ್ಮ ಮಾತನ್ನು ನಾನು ಕೇಳುತ್ತೇನೆ. ನಾನು ಈಗಲೇ ನನ್ನ ಶಾಪವನ್ನು ಹಿಂದಕ್ಕೆ ಪಡೆಯುತ್ತೇನೆ ಎಂದಳು. ಅವಳು ಶಾಪ ಹಿಂದಕ್ಕೆ ಪಡೆದ ಮರುಕ್ಷಣವೇ ಸೂರ್ಯ ಉದಯವಾಯಿತು. ಮಾಂಡವ್ಯ ಮುನಿಗಳ ಶಾಪದಂತೆ ಕೌಶಿಕನ ತಲೆ 1000 ಚೂರುಗಳಾಗಿ ಆತ ಸತ್ತು ಹೋಗುತ್ತಾನೆ. ತಕ್ಷಣವೇ ಅಲ್ಲಿಗೆ ತ್ರಿಮೂರ್ತಿಗಳು ಪ್ರತ್ಯಕ್ಷವಾದರು. ಸುಮತಿ ಹಾಗೂ ಅನಸೂಯ, ನಿಮ್ಮಿಬ್ಬರಿಂದ ಇಂದು ಲೋಕಕ್ಕೆ ಶಾಂತಿ ದೊರೆತಿದೆ. ಅಮ್ಮ ಅನಸೂಯ, ನೀನು ಸುಮತಿಗೆ ಕೊಟ್ಟ ಮಾತಿನ ಪ್ರಕಾರ ನಾನು ಕೌಶಿಕನಿಗೆ ಪ್ರಾಣ ನೀಡುತ್ತೇನೆ ಎಂದು ಬ್ರಹ್ಮದೇವರು ಕೌಶಿಕನಿಗೆ ಪ್ರಾಣ ಭಿಕ್ಷೆ ಕೊಟ್ಟರು. ಕೂಡಲೇ ಕೌಶಿಕನ ಕುಷ್ಠರೋಗ ಹೋಗಿ ಆರೋಗ್ಯವಂತನಾದನು. ಈ ಕಲ್ಪಾಂತರವರೆಗೂ ನೀವಿಬ್ಬರೂ ಚಿರಂಜೀವಿಗಳಾಗಿ ತಪೋಲೋಕದಲ್ಲಿ ಸುಖಶಾಂತಿಯಿಂದ ಕಾಲ ಕಳೆದು ನಂತರ ಕಲ್ಪಾಂತರದಲ್ಲಿ ನೀವಿಬ್ಬರು ಶ್ರೀಹರಿಯ ಪಾದ ಸೇರಿ ಮೋಕ್ಷ ಪಡೆಯಿರಿ ಎಂದು ಶಿವನು ವರಕೊಟ್ಟನು. ಹೀಗೆ ಪತಿವ್ರತೆ ಸುಮತಿಯು ತ್ರಿಮೂರ್ತಿಗಳನ್ನೇ ಮೆಚ್ಚಿಸಿ ತಾನು ಮೋಕ್ಷ ಪಡೆಯುವುದಲ್ಲದೆ ತನ್ನ ನೀಚ ಗಂಡನಿಗೂ ಕೂಡ ಮೋಕ್ಷ ಸಿಗುವಂತೆ ಮಾಡುತ್ತಾಳೆ.